ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ವತಿಯಿಂದ ವಾರ್ಷಿಕ ಸಾಮಾಜಿಕ ಕೂಟ 2024-25 ಕಾರ್ಯಕ್ರಮವು PDA ಎಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ವಾರ್ಷಿಕ ಸಾಮಾಜಿಕ ಕೂಟ 2024-25 ಕಾರ್ಯಕ್ರಮವು ದಿನಾಂಕ 19 ಮೇ 2025 ಸೋಮವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ PDA ಎಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿಯ ಸಪ್ಪ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಎಸ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಮತ್ತು ಕಾಲೇಜ್ ಗವರ್ನಿಂಗ್ ಬಾಡಿಯ ಕನ್ವೀನರ್ ನಾಗಣ್ಣ ಎಸ್ ಘಂಟಿ, ಕಾಲೇಜ್ ಗವರ್ನಿಂಗ್ ಬಾಡಿಯ ಮೆಂಬರ್ ಅರುಣ್ ಕುಮಾರ್ ಎಂ ಪಾಟೀಲ್ ಹಾಗೂ ಅನಿಲ್ ಕುಮಾರ್ ಎಸ್ ಮರಗೋಳ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ವಿಜಿ ಮಹಿಳಾ ಕಾಲೇಜು ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ RB ಕೊಂಡ ವಹಿಸಿದ್ದರು. ಈ ಸಮಾರಂಭದಲ್ಲಿ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವೀಣಾ PH, ಡಾಕ್ಟರ್ ಉಮಾ ರೇವೂರ್, ವಿದ್ಯಾರ್ಥಿ ಸಂಘದ ಸಲಹೆಗಾರರಾದ ಡಾಕ್ಟರ್ ಸವಿತಾ ಬೋಳಶೆಟ್ಟಿ, ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದ ಸೈದಾ ಆಯಿಷಾ ರೂಹಿ, ಜನರಲ್ ಸೆಕ್ರೆಟರಿ ಹಿನಾ ಕೌಸರ್, ಜಾಯಿಂಟ್ ಜನರಲ್ ಸೆಕ್ರೆಟರಿ ಮುಸ್ಕಾನ್ ಬೇಗಂ, ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ಐಶ್ವರ್ಯ RM, ಕ್ರೀಡಾ ಕಾರ್ಯದರ್ಶಿಗಳಾದ ಸಿಮ್ರನ್ ಸುಲ್ತಾನಾ ಸೇರಿದಂತೆ HKI ಸಂಸ್ಥೆಯ ಗವರ್ನಿಂಗ್ ಕೌನ್ಸಿಲ್ ನ ಸದಸ್ಯರುಗಳಾದ ರಾಜಾ ಬಿ ಭೀಮಳ್ಳಿ, ಉದಯ್ ಕುಮಾರ್ ಎಸ್ ಚಿಂಚೋಳಿ, ಅನಿಲ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳೆ, ಡಾಕ್ಟರ್ ಮಹದೇವಪ್ಪ ವಿ ರಾಂಪುರೆ, ಡಾಕ್ಟರ್ ಶರಣಬಸಪ್ಪ R ಹರ್ವಾಳ್, ಸಾಯಿನಾಥ್ ಎನ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಅನಿಲ್ ಕುಮಾರ್ ಎಸ್ ಮರಗೋಳ್, ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ನಾಗಣ್ಣ ಎಸ್ ಘಂಟಿ, ನಿಶಾಂತ್ ಜಿ ಏಲಿ, ಡಾಕ್ಟರ್ ಗುರುಲಿಂಗಪ್ಪ ಎ ಪಾಟೀಲ್ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. And women's contributions must be celebrated. Our college is more than just a place of learning. It's a holy place where women can find their voice, their potential, and become the leaders they were meant to be. As a quality analysis, our college has undergone the accreditation of NAAC consistently for 4 cycles in the last 23 years. In the year 2023, in the 4th cycle, we got A++ grade. Presently, it is the only women's degree college in the entire Karnataka having the grade NAAC A++. The college provides education in arts, science, commerce and management for UG students
and MSc Physics with well-equipped laboratories, library, ICT facility for teaching learning process. Further, we have a physics research center approved by the Karnataka State Akka Mahadevi Women's University. 7 students are pursuing their PhD under 2 research guides. In the academic year, 3 national seminars for staff and 1 workshop for students were organized. ಈ ನೆಲ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿ ಸ್ತ್ರೀ ಸಮಾನತೆ ಸ್ವಾತಂತ್ರ್ಯ ಸಾರಿದ ನೆಲ 12ನೇ ಶತಮಾನದಲ್ಲಿ ಬಸವಣ್ಣನವರು. ತಮ್ಮ ಅನುಭವ ಮಂಟಪದ ಮೂಲಕ ಅವಳ ವ್ಯಕ್ತಿತ್ವ ನಿರ್ವಹಣೆಗೈದವರು. ಆದರೆ ಕಾಲಕ್ರಮೇಣ ಮತ್ತೆ ಈ ಭಾಗದ ಹೆಣ್ಣು ಮಕ್ಕಳ ಸ್ಥಿತಿಯು ಕುಂಠಿತಗೊಂಡಾಗ ಅನೇಕ ಸಂಘ ಸಂಸ್ಥೆಗಳು ಹುಟ್ಟಿಕೊಂಡವು. ಭಾಲ್ಕಿಯ ಚನ್ನಪಟ್ಟದೇವರ ಅವರದು, ಕೊಪ್ಪಳ ಗವಿಸಿದ್ದೇಶ್ವರ ಸಂಸ್ಥಾನ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥಾನ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ, ಖಾಜೆ ಬಂದೆ ನವಾಜ್, ನೂತನ ವಿಶ್ವವಿದ್ಯಾಲಯ, ಇಂಥ ಅದೆಷ್ಟು ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಶಿಕ್ಷಣಕ್ಕೆ ಒತ್ತು ಕೊಡುವುದರ ಮುಖಾಂತರ ಸ್ತ್ರೀಯರ ಬೆಳವಣಿಗೆಗೆ ಕಾರಣಗಳಾದವು. ವಿಜಿ ವುಮೆನ್ಸ್ ಮಹಿಳಾ ಮಹಾವಿದ್ಯಾಲಯವು ಶ್ರೀಮತಿ ವೀರಮ್ಮ ಗಂಗಸಿರಿ ಸಾಧಿಸಿದ ಸಾಧನೆ ನಾನು ಕೇಳಿರುವೆನು. ಬಹಳ ಒಳ್ಳೆಯ ಫಲಿತಾಂಶ. ನ್ಯಾಕ್ A++ ತೆಗೆದುಕೊಂಡರ ಮುಖಾಂತರ ಪರಿಶ್ರಮ ಸಾಧನೆಗೆ ಎದ್ದು ಕಾಣುತ್ತಿದೆ. ಈ ಮಹಾವಿದ್ಯಾಲಯವು ಮುಂದೊಂದು ಮಹಿಳೆಯರ ಸಬಲೀಕರಣಕ್ಕೆ ದುಡಿಯುತ್ತಿರುವುದು ಬಹಳ ಆನಂದವಾಗಿದೆ. ಒಳ್ಳೆಯ ಆಡಳಿತ, ಗುರುಗಳ ಪ್ರೋತ್ಸಾಹ ಹಾಗೆ ಈ ಮಂಡಳಿಯ ಸಹಕಾರ ಇದಕ್ಕೆ ಮುಖ್ಯ ಕಾರಣ. ಇದು ಇರುವುದು ಇಂಥ ಕಾಲೇಜಿನಲ್ಲಿ ಓದಿ ಹೊರಗೆ ಹೋಗುತ್ತಿರುವ ವಿದ್ಯಾರ್ಥಿನಿಯರು ಒಳ್ಳೆಯ ಜೀವನ ಹೆಜ್ಜೆ ಇಡಬೇಕು. ನಿಮಗೆ ಜವಾಬ್ದಾರಿಗಳು ಬಹಳಷ್ಟು ಇರುವು. ಕುಟುಂಬ ನಿರ್ವಹಣೆ ಮಾಡುವುದರ ಜೊತೆಗೆ ಸಮಾಜ, ದೇಶ ಕಡೆಗೂ ಲಕ್ಷ್ಯವಿರಲಿ. ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮಿ ಇಂಥ ಧೀರ ಮಹಿಳೆಯರು ನಾವು ಹೆಸರು ಮರೆಯುವಂತರಿಲ್ಲ, ನಮಗೆ ಉದಾಹರಣೆಯೂ ಆಗಿದ್ದಾರೆ. ಬ್ರಹ್ಮಾಂಡ ಮುಂದುವರಿಯಬೇಕಾದ್ರೆ ಸ್ತ್ರೀ ಶಕ್ತಿ ಬೇಕು. ಸೃಷ್ಟಿ ಬೆಳಿಬೇಕಾದ್ರೆ, ಒಂದು ಜೀವ ಹುಟ್ಟಬೇಕಾದ್ರೆ, ಸೃಷ್ಟಿ ಬೆಳೆಯಬೇಕಾದ್ರೆ ಏನು ಬೇಕು? ನಮ್ಮ ಸ್ತ್ರೀ ಶಕ್ತಿ ಇಲ್ದ್ರೆ ನಡೆಯಂಗೇ ಇಲ್ಲ. ಸ್ತ್ರೀ ಶಕ್ತಿ ಬೇಕು, ಇಲ್ಲಾಂದ್ರೆ ಸೃಷ್ಟಿನೇ ಶೂನ್ಯವಾಗುತ್ತೆ. ಇಂಥ ಅಗಾಧ ಶಕ್ತಿ ನಮ್ಮ ಸ್ತ್ರೀಯಲ್ಲಿ ಇದೆ. ಅದಕ್ಕೆ ಭೂಮಿ ತೆಗೆದುಕೊಳ್ಳಿ, ಭೂಮಿ ತಾಯಿ ಎಂದು ಕರೆಯುತ್ತಾರೆ. ನಿಸರ್ಗ ತೆಗೆದುಕೊಳ್ಳಿ, ನಿಸರ್ಗ ದೇವತೆ ಎನ್ನುತ್ತಾರೆ. ನೀರು ತೆಗೆದುಕೊಳ್ಳಿ, ಗಂಗಾ ಮಾತೆ ಎನ್ನುತ್ತಾರೆ. ಧನ ತೆಗೆದುಕೊಳ್ಳಿ, ಲಕ್ಷ್ಮೀ ಮಾತಾ ಅಂತಾರೆ. ತಾಯಿ ಹೆಣ್ಣು ಶಕ್ತಿ ಸ್ವರೂಪ. ಅದಕ್ಕೆ ಭಾರತ ದೇಶದಲ್ಲಿ ಶಕ್ತಿ ಸ್ವರೂಪಕ್ಕೆ ದೇವರೆಂದು ಪೂಜಿಸುತ್ತಾರೆ ಹೆಣ್ಣು ಮಕ್ಕಳೊಂದು. ಇಂಥ ಶಕ್ತಿಯನ್ನು ನಾವು ನಮ್ಮಲ್ಲಿರುವುದು ಸ್ತ್ರೀಯಲ್ಲಿ ಅರಿವು ಮಾಡಿಕೊಂಡು ಅದನ್ನೇ ಅರಿವಿನ ಗುರುವು ಮಾಡಿಕೊಂಡು ಬೆಳೆಯಬೇಕು. ಸ್ತ್ರೀ ಶಕ್ತಿ ಎಲ್ಲ ಕ್ಷೇತ್ರದಲ್ಲಿ ಹೆಚ್ಚಿಟ್ಟು ಮುಂದೆ ನಡೆದಿದ್ದಾಳೆ, ಸಾಧಿಸಿದ್ದಾಳೆ ಮತ್ತು ತೋರಿಸಿದ್ದಾಳೆ. ಕಲ್ಪನಾ ಚಾವ್ಲಾ, ಇಂದಿರಾ ಗಾಂಧಿ ಮತ್ತು ಮೊನ್ನೆ ಆಪರೇಷನ್ ಸಿಂಧೂರ್ ಬಹಳ ಯಶಸ್ವಿಯಾಗಿ ಆಯಿತು. ಆಗ್ಬೇಕಾದ್ರೂ ಕೂಡ ಅಲ್ಲಿ ಮಹಿಳಾ ದಾಯಿತ್ವ ಬಹಳ ಪ್ರಮುಖವಾಯಿತು. ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್ ಹೆಸರು ಕೇಳಿ ಬಂದಿದ್ದು, ತಾವೆಲ್ಲ ಓದಿರಬೇಕು. ಅವರ ಧೈರ್ಯ ಮತ್ತು ಸಾಹಸ ಮೆಚ್ಚುವಂಥದ್ದು. ಆದರೆ ನಮ್ಮಲ್ಲೂ ಕೆಲವರು ಡಿಫೆನ್ಸ್ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದರು. ಇದರಲ್ಲಿ ಯಾರು ಅಂಥವ್ರು ಇಬ್ರು ಹುಡ್ತಾರೆ ಅನ್ನೋದ್ರಲ್ಲಿ ಸಂದೇಶ ಅಲ್ಲ. ನಿಮ್ಮಲ್ಲಿ ಧೈರ್ಯ ಸೇವೆ ನೋಡಿ ನನಗೆ ಬಹಳ ಆನಂದ ಆಗಿದೆ. ನೀವು ಮುಂದೆ ಹಿಂಗೆ ಆಗ್ತೀರ ಅನ್ನೋ ಭರವಸೆ ನನಗಿದೆ. ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಮಹಿಳಾ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ವತಿಯಿಂದ ಕಲಾವಾಣಿ ವಿದ್ಯಾರ್ಥಿ ಸಂಘದ ಸಮಾರೋಪ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಮಹಿಳಾ ಪದವಿ ಕಾಲೇಜು ಕಲಬುರಗಿಯ ವತಿಯಿಂದ ಕಲಾವಾಣಿ ವಿದ್ಯಾರ್ಥಿ ಸಂಘದ ಸಮಾರೋಪ ಹಾಗೂ 2024-25ನೇ ಸಾಲಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವು ದಿನಾಂಕ 19 ಮೇ 2025ರಂದು ಬೆಳಿಗ್ಗೆ 11 ಗಂಟೆಗೆ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಾಲೇಜಿನ ಕ್ಯಾಂಪಸ್ ನಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ರೇಷ್ಮೆ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ಚೀಫ್ ಟ್ರಸ್ಟಿ ಡಾಕ್ಟರ್ ಭಾರತಿ ಎನ್ ರೇಷ್ಮಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಶರಣ ಬಸವೇಶ್ವರ ಟೆಂಪಲ್ ಪ್ರೊಮೈಸಿಸ್ ಸ್ಕೂಲ್ಸ್ ಅಂಡ್ ಕಾಲೇಜ್ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ರಾಯಚೂರಿನ ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಮಲ್ಲಮ್ಮ ಸೋಲಗಿತ್ತಿ ಇವರಿಗೆ 2024-25ನೇ ಸಾಲಿನ ಅವ್ವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ
ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಶೈಕ್ಷಣಿಕ ಸಲಹೆಗಾರರಾದ ಸಂತೋಷಿ ಹಿಪ್ಪರಗಿ, ಡಾಕ್ಟರ್ ಕಾಮೇಶನ್ ದಾಮ, ಡಾಕ್ಟರ್ ಸೀಮಾ ಪಾಟೀಲ್, ಡಾಕ್ಟರ್ ಸಿದ್ದಲಿಂಗರೆಡ್ಡಿ, ಡಾಕ್ಟರ್ ಕಾಮೇಶ್, ಕೃಪಾಸಾಗರ್ ಗೊಬ್ಬೂರ್, ದಾಕ್ಷಾಯಣಿ ಕಾಡಾದಿ, ಡಾಕ್ಟರ್ ಶಾಂತಲಿಂಗ್ ಹಂತೆ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಗಳೇ, ನೀನು ಬಳಸುವ ಬಳಿಯಲ್ಲ, ಬೆಳಗಿನ ವಿಜ್ಞಾನ ರೀತಿಯಲ್ಲ, ಸುಮೋಲೆಯಲ್ಲ, ಹಂಸಗಳಿಗಾಗಲೇ ಉಂಟು, ಬೆಳೆಯ ಅನುಭವಿಸುವ ಮಹಿಳೆ ನೀನಲ್ಲ. ಚಂದನದಲ್ಲಿ ಕೈಗೆ ಒಂದಾಗಿ ಹೋಗುವುದಲ್ಲ, ಯಾರೇ ಕಟ್ಟಿದರು, ಬೇಟಿದರು, ಹುಟ್ಟಿದರು, ಬೆಳೆದರು, ಕಂಡಾಡಿದರು, ನೀನು ಬಾಯ ಮೂಡಿ ಬಾಯ ಬಿಡುವ ಎಂದು ಬಿಡುವುದು ನೀನಲ್ಲ. ಸೋಲಾದ ನಿನಗೆ ಪುರುಷ ಬಯಸಬೇಕೆಂದೇನೂ ಇಲ್ಲ. ಜಗತ್ತಿನ ಪುಸ್ತಕದ ಮುನ್ನಡೆ ಆತ್ಮಬಲವೇ ಬಲ, ಬೆಳೆಸುವ ಬದುಕಿ ಬಾಳುವ ಛಲ. ಆತ್ಮಬಲವೇ ಬಲ, ಬೆಳೆಸುವ ಬದುಕಿ ಬಾಳುವ ಛಲ. ನೀ ಅರ್ಥದ್ದು ಸಾಕು, ನಿನ್ನತನ ಉಳಿಸಿಕೋ, ಅವರೇ ಆದದ್ದು ಸಾಕು. ನೀನು ಕಾಳಿ, ನೀನು ಅಸ್ತ ಬಲಭುಜೆ, ನೀನು ಕಡಲದಾರನೆ ಉಂಡರಿಸು ಬಂದಗಳು. ತೆಂಚಾಚುನಿಂದ ನಾಲಿಗೆಯನ್ನ ನುಂಗು ನುಂಗು ಸವಿಸುತ್ತಲಿನ ಸುಡುಗಾಡ ಛಾಯೆಗಳನ್ನು ನೀ ಪ್ರಕಟಿಸುವ ಗಾಯತ್ರಿ ನೀನು, ಯಮ ನನ್ನು ಗೆದ್ದ ಸಾವಿತ್ರಿ ನೀನು, ಭಸ್ಮಾಸುರನ್ನು ಭಸ್ಮಿಸಿದ ಮೋಹಿನಿಯು ನೀನು, ಸತ್ತವ ಮರಣವೇ ಎತ್ತುವ ಪವಿತ್ರ ನಂದಿ ನೀನು, ವೀರ ವಿವೇಕಾನಂದರಿ ನೀ ಗೆದ್ದ ಶಕ್ತಿ, ಶಕ್ತಿ ನೀನು ಶಕ್ತಿ. ಫೈನಲ್ ಇಯರ್ ಹುಡುಗಿಯರು ಹೊರಗೆ ಹೋಗುವಾಗ ಸೆಕ್ರೆಟರಿಯವರು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ನೆನಪಿಲ್ಲ. ಫೈನಲ್ ಇಯರ್ ಹುಡುಗಿಯರಿಗೆ ಕನಸುಗಳನ್ನ ಹೊತ್ತುಕೊಂಡು ಹೊರಗೆ ಹೋಗ್ರಿ ಅಂತ ಹೇಳಿದ್ರು. ಯಾವ ಕನಸುಗಳನ್ನ ಹೊತ್ತುಕೊಂಡು ಹೋಗ್ರಿ ಅಂತ ಹೇಳಿದ್ರು, ಎಂತಹ ಕನಸುಗಳನ್ನ ಹೊತ್ತುಕೊಂಡು ಹೋಗ್ರಿ ಅಂತ ನಿಮ್ಮ ಕಿವಿ ಮಾತು ಅಣ್ಣವರು ಇಲ್ಲಿ ಹೇಳಿರಬಹುದು. ನೀವು ಕಾಣುವ ಕನಸುಗಳಿಗೂ ಅವರು ಹೇಳಿದ ಕನಸಿಗೂ ಯಾವ ಸಂಬಂಧ ಇಲ್ಲ ವಿದ್ಯಾರ್ಥಿಯೇ. ನಿಮಗೆ ಸಿನಿಮಾ ಶೆಟ್ಟಿಯಾಗಿ ಮಾದರಿ ವಿಚಿತ್ತಾಗಿ ಆ ಕನಸು ಬಿದ್ದವಿಲ್ಲ. ಆ ಕನಸುಗಳನ್ನ ಅವರು ಹೇಳಿಲ್ಲ. ಮೊನ್ನೆ ಪಹಲ್ಗಾಮ್ನಲ್ಲಿ ನಮ್ಮ ಪೈಲಟ್ ಇಬ್ರು ಲೇಡೀಸ್ ಅವರು ಯಾವ ಸ್ಟೈಲ್ನಿಂದ ಹೇಳಿದ್ರು ನೋಡಿದಿಲ್ಲ? ಯಾವ ಸ್ಟೈಲ್ನಿಂದ ಹತ್ತಿದ್ರು ವಿಮಾನ, ಯಾವ ರೀತಿ ಕೊಡಲು ಅತಿ ಕರ್ನಾಟಕದ ಸೊಸೆಗಳ ಎಂಟನೇ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಶಕ್ತಿಯ ಆ ಹುಡುಗಿ ಕರ್ನಾಟಕದ ಸೊಸೆ ಯಾವ ರೀತಿಯಾಗಿ ಏರೋಪ್ಲೇನ್ ಹತ್ತಿದ್ರು ಹೆಣ್ಣು ಹೋಗ್ರಿ ಅಂದ್ರ ಆ ಕನಸನ್ನ ಹೊತ್ತುಕೊಂಡು ಹೊರಗೆ ಹೋಗ್ರಿ ಅಂತ ಸೆಕ್ರೆಟರಿಯವರು ನಿಮ್ಮ ಕಿವಿ ಮಾತು ಹೇಳಿದ್ದಾರೆ. ಆ ಕನಸುಗಳು ನಿಮ್ಮ ಕಣ್ಣಲ್ಲಿ ಇರಲಿ, ಆ ಕನಸುಗಳು ನಿಮ್ಮ ಕಣ್ಣಲ್ಲಿ ಇರಲಿ ಅನ್ನುವಂತಹ ಕಿವಿ ಮಾತು ವಿದ್ಯಾರ್ಥಿನಿಯರು ಕಲಿಬೇಡಿ. ಅಪ್ಪಾಜಿಯವರು ಕನಸು ಕಂಡಿದ್ರು. ಈ ಬಾವಿಗೆ ಗುಂಡು ಹಾಕಿದಾಗ 1973ರಲ್ಲಿ ತನ್ನ ತಾಯಿ ವಿಲೇಖೆ ಆದ್ಮೇಲೆ ತಾಯಿಯ ಹೆಸರಿನಲ್ಲಿ ಪೂಜ್ಯ ಡಾಕ್ಟರ್ ಶರಣ ಸೋಮಪ್ಪ ಅವರು ಈ ಕಾಲೇಜನ್ನ ಕಟ್ಟಿ ಏನ್ ಹೇಳಿದ್ರು, ಏನ್ ಕನಸು ಕಂಡಿದ್ರು ಆಗ ನೆನಪಿಸ್ಕೊಳ್ತಾ ಇದ್ರು. ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ವಲಯ ಕಲಬುರಗಿಯ ವತಿಯಿಂದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗಾಗಿ ಸನ್ಮಾನ ಸಮಾರಂಭವು ಕಲಬುರಗಿ ನಗರದ ಕೆವಿಪಿ ದಣ್ಣೂರ್ ಪಿಯು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ವಲಯ ಕಲಬುರಗಿಯ ವತಿಯಿಂದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕನ್ನಡ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವು ದಿನಾಂಕ 19 ಮೇ 2025ರಂದು ಮುಂಜಾನೆ 10:30 ಗಂಟೆಗೆ ಕಲಬುರಗಿ ನಗರದ ರಿಂಗ್ ರಸ್ತೆಯ ಎಚ್ಪಿ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿನ ಸೈಯದ್ ಚಿಂಚೋಳಿ ಕ್ರಾಸ್ ಎದುರುಗಡೆಯ ಕೆವಿಪಿ ದಣ್ಣೂರ್ ಪಿಯು ಕಾಲೇಜಿನಲ್ಲಿ ಜರುಗಿತು.
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆವಿಪಿ ದಣ್ಣೂರ್ ಪಿಯು ಕಾಲೇಜಿನ ಕಾರ್ಯದರ್ಶಿಗಳಾದ ಕಲ್ಯಾಣ ಕುಮಾರ್ ಶೀಲ್ವಂತ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ಕಲಬುರಗಿಯ ಉಪನ್ಯಾಸಕರಾದ ಬಾಬುರಾವ್ ಶೇರಿಕಾರ್ ಆಗಮಿಸಿದ್ದರು. ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಸಂಘಟನಾ ಕಾರ್ಯದರ್ಶಿಗಳಾದ ಶರಣಬಸಪ್ಪ ನರೋಣಿ, ಕೆವಿಪಿ ದಣ್ಣೂರ್ ಪಿಯು ಕಾಲೇಜ್ ಹಾಗೂ ಗುರುಜಿ ಡಿಗ್ರಿ ಕಾಲೇಜಿನ ಪ್ರಾಚಾರ್ಯರಾದ ಸಿ ಚಂದ್ರಶೇಖರ ರೆಡ್ಡಿ ಹಾಗೂ ಶಿವ ಟ್ಯುಟೋರಿಯಲ್ಸ್ ಆಳಂದ ರಸ್ತೆ ಕಲಬುರಗಿಯ ಅಧ್ಯಕ್ಷರಾದ ಚಂದ್ರಕಾಂತ್ ಬಿರಾದಾರ್ ಆಗಮಿಸಿದ್ದರು. ಆಶಯ ನುಡಿಗಳನ್ನಾಡಲು ಕಸಾಪ ಉತ್ತರ ವಲಯ ಕಲಬುರಗಿಯ ಅಧ್ಯಕ್ಷರಾದ ಪ್ರಭುಲಿಂಗ್ ಮೂಲಿಗೆ ಆಗಮಿಸಿದ್ದರು. ಸರಕಾರಿ ಪ್ರೌಢಶಾಲೆ ಗಣಜಲಖೇಡದ ನಿವೃತ್ತ ಮುಖ್ಯ ಗುರುಗಳಾದ ಕೆ ಬಸವರಾಜ್ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಸಾಪ ಗೌರವ ಅಧ್ಯಕ್ಷರಾದ ಶಿವಯೋಗಪ್ಪ ಬಿರಾದಾರ್, ಗೌರವ ಕಾರ್ಯದರ್ಶಿಗಳಾದ ಹನುಮಂತರಾಯ ದಿಂಡೂರೆ, ನಾಗೇಶ್ ತಿಮ್ಮಾಜಿ, ಗೌರವ ಕೋಶಾಧ್ಯಕ್ಷರಾದ ಶ್ರೀಕಾಂತ್ ಪಾಟೀಲ್ ದಿಕ್ಸಂಗಿ, ಸಂಚಾಲಕರು ಹಾಗೂ ಮಾರ್ಗದರ್ಶಕರಾದ ನವಾಬ್ ಖಾನ್, ಸಂಘಟನಾ ಕಾರ್ಯದರ್ಶಿಗಳಾದ ಶಿವಲಿಂಗಪ್ಪ ಟೇಂಗ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡವನ್ನ ಬೆಳೆಸಬೇಕು, ಕನ್ನಡವನ್ನು ಉಳಿಸಬೇಕು, ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಆ ಪಾಸಾದ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹದಾಯಕವಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ನಾವು ಅಧ್ಯಕ್ಷರಾದ ನಂತರ ಸುಮಾರು 4 ವರ್ಷಗಳಿಂದ SLCಯಲ್ಲಿ ಮತ್ತು PUCಯಲ್ಲಿ ಅತಿ ಯಾರು ಹೆಚ್ಚು ಅಂಕಗಳನ್ನು ಕನ್ನಡ ಮಾಧ್ಯಮದಲ್ಲಿ ತಗೋತಾರ ಅಂತ ವಿದ್ಯಾರ್ಥಿಗಳೇನಪ್ಪ ಅಂತ ಸನ್ಮಾನ ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಇಷ್ಟೇ, ಎಲ್ಲಾ ವಿದ್ಯಾರ್ಥಿಗಳ ಮುಂಬರುವ ದಿನಗಳಲ್ಲಿ ನಿಮ್ಮ ಭವಿಷ್ಯ ಏನಪ್ಪ ಅಂದ್ರೆ ಕನ್ನಡ ಭಾಷೆಯಲ್ಲೇ ಓದಿ, ಕನ್ನಡ ಭಾಷೆಯನ್ನ ಇಂಗ್ಲಿಷ್ ಭಾಷೆಯ ಜೊತೆಗೆ ಕನ್ನಡ ಭಾಷೆಯನ್ನು ಕೂಡ ಏನಪ್ಪ ಅಂತ ಅವೆಲ್ಲನಪ್ಪ ಮೈಗೂಡಿಸಿದ ಒಂದು ಒಳ್ಳೆಯ ಸಂಕಲ್ಪದೊಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರಂತ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರ ಒಂದು ಮಾರ್ಗದರ್ಶನದೊಂದಿಗೆ ನಾವೆಲ್ಲ ಸುಮಾರು ವರ್ಷಗಳಿಂದ ಏನಪ್ಪ ಅಂತ ಕಲ್ಯಾಣರಾವ್ ಶೀಲ್ವಂತ್ ಅವರು, ನಾವು ನಮ್ಮ ಕಾರ್ಯದರ್ಶಿಗಳಂತ ಹನುಮಂತರಾವ್ ದಿಂಡೂರಿ ಅವರು, ನಾಗೇಶ್ ತಿಮ್ಮಾಜಿ ಅವರು ಮತ್ತು ಶಿವಪ್ಪ ಬಿರಾದರ್ ಅವರು ಮತ್ತು ನವಾಬ್ ಖಾನ್ ಅವರು, ಹೀಗೆ ನಮ್ಮ ಟೀಮ್ ಏನಿದೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಮುಖಾಂತರ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂಬ ಒಂದು ದೃಷ್ಟಿಯಿಂದ ಈ 10ನೇ ತರಗತಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನ ಇಲ್ಲಿ ಸನ್ಮಾನಿಸುತ್ತಿರುವುದು ಒಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕರ್ತವ್ಯವಾಗಿದ್ದು, ಹಾಗೆ ನಾವು ಈ ಮಕ್ಕಳಲ್ಲಿ ಒಂದು ಹೊಸ ಪ್ರೇರಣೆ ತುಂಬಬೇಕಾಗಿದೆ. ಯಾಕಂದ್ರೆ ಇಲ್ಲಿವರೆಗೆ ಯಾವ ರೀತಿ ರೇಸ್ನಲ್ಲಿ ಬಂದಿದ್ದಾರೋ ಅದೇ ಕೂಡ ಜೀವನದಲ್ಲಿ ಇದನ್ನೇ ಒಂದು ಮೇಂಟೈನ್ ಮಾಡಿದ್ರೆ ಅವರ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳೀತಾರಂತ ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಹೊಸ ಚೈತನ್ಯ ತುಂಬುವ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ವಲಯ ಸದಾ ತಮ್ಮನ್ನ ತೊಡಗಿಸಿಕೊಂಡು ಮಕ್ಕಳಲ್ಲಿ ಒಂದು ಒಳ್ಳೆಯ ಚೈತನ್ಯ ತುಂಬುವಂತ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಹೀಗೆ ಕೂಡ ಪ್ರತಿ ವರ್ಷ ಕೂಡ ನಾವು ಕಾರ್ಯಕ್ರಮ ಮಾಡ್ತೀವಿ. ಮೊನ್ನೆ ಕೂಡ ಒಂದು ಕಾರ್ಯಕ್ರಮ ಮಾಡಿದೀವಿ. ಮಕ್ಕಳಲ್ಲಿ ಒಂದು ಒಳ್ಳೆ ಉತ್ತೇಜನ, ಸಮಾಜಕ್ಕೊಂದು ಕೊಡುಗೆ ಆಗ್ಬೇಕು, ಮತ್ತೆ ಎಲ್ಲರೂ ಮಾರ್ಗದರ್ಶನ ನಡಿಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲರೂ ಹೇಳಿದಂತೆ ಅತ್ಯಂತ ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕ ಭಾಗ ಅಂತ ಅಂತಾರೆ. ಆದ್ರೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಇಲ್ಲೆಲ್ಲ ನೆರೆದಂತ 120 ಮಕ್ಕಳಿಗಿಂತ ಹೆಚ್ಚು ಎಲ್ಲರೂ ಈ SSLC ಪರೀಕ್ಷೆಯಲ್ಲಿ ಅತ್ಯುನ್ನತವಾದಂತ ಅಂಕಗಳನ್ನು ಪಡೆದುಕೊಂಡು ಇವತ್ತು ಇಲ್ಲಿ ಬಂದಿದ್ದಾರೆ. ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತು ಸನ್ಮಾನವನ್ನು ಏರ್ಪಡಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ವಲಯದ. ಆ ಉತ್ತರ ವಲಯದ ಎಲ್ಲಾ ಪ್ರತಿನಿಧಿಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಮತ್ತು ಅದೇ ರೀತಿ ಈ ಒಂದು SSLC ಪರೀಕ್ಷೆಯಲ್ಲಿ ಉತ್ತೀರ್ಣದ ಎಲ್ಲಾ ಮಕ್ಕಳಿಗೂ ಕೂಡ ಶುಭ ಹಾರೈಸಿ ಮುಂದೆ ಕೂಡ ನಿರಂತರವಾಗಿ ಅವರು ಅಧ್ಯಯನದಲ್ಲಿ ತೊಡಗಿ ತಮ್ಮ ಗುರಿಗಳನ್ನು ಮುಟ್ಟಬೇಕು. ಇದು ಒಂದೇ ಅಲ್ಲ, ಇದು ಸಾಧನೆ ಮೊದಲ ಮೆಟ್ಟಿಲು. ಇಂತಹ ಅನೇಕ ಮೆಟ್ಟಲುಗಳು ಏರಿ ಯಶಸ್ಸಿನ ಒಂದು ಗುರಿಯನ್ನು ತಲುಪಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನು ಹೇಳ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸರಕಾರಕ್ಕೆ ಬೆಳೆ ವಿಮೆ ಕೇಳಲು ಮತ್ತು ನೆಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರಕ್ಕಾಗಿ ಒತ್ತಾಯಿಸಿ ನವಕರ್ನಾಟಕ ರೈತ ಸಂಘದ ವತಿಯಿಂದ ಇಂದು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಲಾಯಿತು. ನವಕರ್ನಾಟಕ ರೈತ ಸಂಘದ ವತಿಯಿಂದ ದಿನಾಂಕ 19 ಮೇ 2025ರಂದು ಸರಕಾರಕ್ಕೆ ಬೆಳೆ ವಿಮೆ ಕೇಳಲು ಮತ್ತು ನೆಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರಕ್ಕಾಗಿ ಒತ್ತಾಯಿಸಿ ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಲಾಯಿತು. ಈ ಧರಣಿಯಲ್ಲಿ ನವಕರ್ನಾಟಕ ರೈತ ಸಂಘ ಕಲಬುರಗಿಯ ರಾಜ್ಯಾಧ್ಯಕ್ಷರಾದ ದಯಾನಂದ ಪಾಟೀಲ್, ಶರಣಗೌಡ ಪಾಟೀಲ್ ಬೆಳಗುಂಪ, ನಿಂಗರಾಜ್ ಎಂಕಂಚಿ ಮದರಾಬಿ, ಮಲ್ಲಿಕಾರ್ಜುನ್ ಹರವಾಳ್ ಹೆರೂರ್ ಬಿ, ಸುರೇಂದ್ರ ಪಾಟೀಲ್ ಮೋಘಾಬಿ, ಅಶೋಕ್ ಸೋಮ ಜೋಗೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನೆಟೆ ರೋಗದಿಂದ ಪರಿಹಾರ ಕೊಡ್ರಿ, ಇನ್ಶೂರೆನ್ಸ್ ಕೊಡ್ರಿ ಅಂತಕ್ಕಂಥ ಕೇಳಿರ್ತಕ್ಕಂಥದ್ದು.
ಅದ್ರ ಪರವಾಗಿ ಸರ್ಕಾರ ಏನು ಮಾಡ್ತು, ಯಾಕಲ್ಲಿ ನಾವು ಏನದ ಪರಿಹಾರ ಮತ್ತು ಇನ್ಶೂರೆನ್ಸ್ ಎರಡೂ ಕೊಡ್ತೇವೆ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಗಮನದಲ್ಲಿ ಇಟ್ಕೊಂಡೆವು. ಅದಾದ ನಂತರ 667 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಿಡುಗಡೆ ಮಾಡ್ತು. 667 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದಾಗ ನಾವು ಬಹುಶಃ ಉಸ್ತುವಾರಿ ಮಂತ್ರಿಗಳು ಚಲೋ ಮಾಡಿದ್ರಂತ ಖುಷಿನಾಗ ಕೆಲವು ಶಾಸಕರಿಗೆ ಏನದ ಸನ್ಮಾನ ಮಾಡಿದೆವು. ಅದು ಹಾಗಾಗಿಲ್ಲದು, ಬರೀ ಇನ್ಶೂರೆನ್ಸ್ ಅದ ಅಂತ ಅಂದ್ರೆ ನಾವು ಕಟ್ಟಿದ ದುಡ್ಡೇ ಅವ್ರು ಕೊಡುತ್ತಾರೆ, ಆದ್ರೆ ಅವರೇ ನಮಗೊಂದು ನಯ ಪೈಸೆ ಕೊಟ್ಟಿಲ್ಲ. ಆದರೂ ಕೂಡ 667 ಕೋಟಿ ನೀವು ಏನು ಬಿಡುಗಡೆ ಮಾಡಿದ್ರಲ್ಲ, ಈಗ ಒಂದು 2-3 ಪತ್ರಿಕೆದಲ್ಲಿ ಹಿಂಗೆ ಬಂದು ಒಂದು ತವಲಿ 237-38 ಕೋಟಿ ರೂಪಾಯಿ ಬಿಡುಗಡೆ ಆಗ್ಯದ, ಒಂದು ಕಡೆ 191 ಕೋಟಿ ಬಿಡುಗಡೆ ಆಗ್ಯದ. ಆದರೆ ನಾವೇನಂತೇವೆ, ನಮಗೆ ರೈತರು ಏನಂತಾರೆ, ಸಾರಿ ಫೋನ್ ಮಾಡ್ತಾರೆ, ಸರ್ ಏನಾಯ್ತು ಸರ್, ಇನ್ಶೂರೆನ್ಸ್ ಏನಾಯ್ತು, ಇನ್ಶೂರೆನ್ಸ್ ಸರ್, ಅವ್ರಿಗೂ ಸುಳ್ಳು ಹೇಳ್ದಂಗೆ ಆಗ್ಯದ. ನಾ ಏನಂತೀನಿ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿಗಳು ಇಲ್ಲಿದವರೇ ಇರೋದ್ರಿಂದ ನಮಗೆ ಕ್ಲಿಯರ್ ಮಾಡಿರಿ, ರೈತರಿಗೆ ನೀವು ಎಷ್ಟು ಹಣ ಕೊಟ್ಟಿದ್ರಿ, ಎಷ್ಟು ಕೊಡಬೇಕಾಗ್ಯದ, ಎಂದು ಕೊಡ್ತೀರಿ ಅಂತ ಕೇಳ್ರಿ. ಇದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗೆ ಭೇಟಿ ಆದಾಗೂ ಮೇಡಮ್ ಅವ್ರು ಹೇಳಿದರು, ಇಲ್ಲ ಒಂದು 4-5 ದಿವಸ ತಾಳ್ರಿ, ಇದ್ರ ಕ್ಲಿಯರ್ ಮಾಡ್ತೀವಿ ಅಂತ ಕಂಡಿದ್ರು. ಅದೊಂದರ ಈಗ 200 ಕೋಟಿ ಚಿಲ್ಲರ್ ಬಂದಂದ್ರೆ ಅದು ಹೋಲ್ಡ್ ಮಾಡಿದೆ, ಓಟು ಕೊಡ್ರಿ ಅಂತ ನಾವೇನು ಹೇಳಿದೆವು. 667 ಕೋಟಿ ಏನು ಬಿಡುಗಡೆ ಮಾಡಿದ್ರಿ, ಸಂಪೂರ್ಣವಾಗಿ ಏನದ ಈಗ ರೈತರು ಕೊಡ್ರಿ. ಯಾಕಪ್ಪ ಅಂದ್ರೆ ಹವಾಮಾನ ವರದಿ ಪ್ರಕಾರ ಜೂನ್ ಮೊದಲನೇ ಮಳೆ ಅದ ಅಂತಕ್ಕಂಥ ಹೇಳಿರ್ತಕ್ಕಂಥ ಎಲ್ಲ ನಾವು ರೈತರು ಸಾಮಗ್ರಿಗಳು ಸುಧಾರಿಸ್ಬೇಕು, ಬೀಜ ಗೊಬ್ಬರ ಇತ್ಯಾದಿ ಭಾಳಷ್ಟು ಇರ್ತದೆ. ಅಂದರೆ ಇಂಥ ಕಷ್ಟಕಾಲದಲ್ಲಿ ಉಚಿತವಾದ ಬೀಜ, ಉಚಿತ ಗೊಬ್ಬರ ಕೊಡ್ರಿ ಅಂತಕ್ಕಂಥ ನಾವು ಕೇಳಿದೆವು. ಅದ್ರ ಪ್ರಯುಕ್ತನೇ ಇವತ್ತಿನ ದಿವಸ ಏನು ಆಂದೋಲನ ಮಾಡಿದೆವು. ಭಾರತೀಯ ಜನತಾ ಪಾರ್ಟಿಯವರು ಕೂಡ ಸಪೋರ್ಟ್ ಮಾಡಿ ಹೋಗಿದ್ದಾರೆ. ಅದಕ್ಕೆ ಸರ್ಕಾರ ಗೊತ್ತಾಗಬೇಕು, ಇನ್ನೂ 15 ದಿವಸನಾಗ ನಾವು ಬಿತ್ತನೆ ಸ್ಟಾರ್ಟ್ ಆಗ್ತದೆ, ಬೀಜ ಗೊಬ್ಬರ ಉಚಿತ ಕೊಡ್ರಿ. ಆ ಇನ್ಶೂರೆನ್ಸ್ ಕ್ಲಿಯರ್ ಮಾಡಿದ್ರೆ ನಮಗೆ ರೈತರಿಗೆ ರೊಕ್ಕ ಆಗ್ತವೆ, ಆ ರೊಕ್ಕದಲ್ಲಿ ನಾವು ಬೀಜ ಗೊಬ್ಬರ ತೊಗೊಂಡು ನಾವು ಬಿತ್ತನೆ ಮಾಡ್ತೇವೆ, ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ಈ ವಿಚಾರಕ್ಕೆ ಸರ್ಕಾರ ನಮ್ದು ಒತ್ತಾಯ ಇದೆ ಸರ್. ರೈತರು ಹೋರಾಟ ಮಾಡಿದಾಗ ಮಾರ್ಚ್ದಾಗ 2-3 ದಿನ ಉಪವಾಸ ಕುಂತು ಇಲ್ಲೆಲ್ಲ ರೋಡಿನ ಮೇಲೆ ಕುಂತಾಗ ಭರವಸೆ ಕೊಟ್ಟದ ಸರ್ಕಾರ. ಆ ಭರವಸೆ ಕೊಟ್ಟಂಗೆ ನಡ್ಕೋಬೇಕು, ಬೇರೆ ಡೆಡ್ಲೈನ್ ಏನಿಲ್ಲ, ಭರವಸೆ ಕೊಟ್ಟಂಗೆ ನಡ್ಕೋಬೇಕು, ಪೂರ್ಣ ಪ್ರಮಾಣದ ಹಣ ಬಿಡುಗಡೆ ಮಾಡಬೇಕು. ಅದ್ರ ಜೊತೆಗೆ ರೈತರಿಗೆ ಅನುಕೂಲ ಆಗಂಗೆ ಪ್ರಧಾನ ಮಂತ್ರಿ ಯೋಜನೆಯಿಂದ 6,000 ಬರ್ತಿತ್ತು, 4,000 ಕರ್ನಾಟಕ ಸರ್ಕಾರ ಕೊಡ್ತಿತ್ತು. ಅದೇ ರೀತಿ ರೈತರಿಗೆ ಈಗನೂ ಕೊಡಬೇಕು. ಅಥವಾ ಈಗ ರೈತರ ಆಗ್ರಹ ಏನದ, ನಮ್ಮ ಭಾಗದಾಗ ಈ ಸಾರಿ ಲಾಸ್ ಬಕ್ಕಳಾಗ್ಯದ. ಹಾಗಾಗಿ ಕಲಬುರಗಿ ಭಾಗದ ಎಲ್ಲ ರೈತರಿಗೆ ಏನದ ಬೀಜ ಗೊಬ್ಬರ ಉಚಿತವಾಗಿ ಕೊಡಬೇಕು ಅಂತ ಹೇಳಕತ್ತಾರ. ಅವ್ರು ಖರೀದಿ ಮಾಡ್ತಾರೆ. ಸರ್ಕಾರ ಭಾಳಷ್ಟು ಉಚಿತ ಯೋಜನೆಗಳು ಮಾಡ್ಯದ. ಇದನ್ನೂ ಒಂದು ರೈತರ ಸಲುವಾಗಿ ದೊಡ್ಡ ಮನಸ್ಸು ಮಾಡಿ ಉಚಿತ ಯೋಜನೆಯಾಗಿ ಇದು ರಸಗೊಬ್ಬರ ಮತ್ತು ಬೀಜಗಳು ಕೊಡಬೇಕು. ಅದೇ ರೀತಿ ಏನದಲ್ಲ, ಇನ್ಶೂರೆನ್ಸ್ ಹಣ, ನೆಟ್ಟೆ ರೋಗದ ಹಣ ಏನದ ಅದು ಕರೆಕ್ಟಾಗಿ NDRF ಇರ್ಬೋದು, ಸ್ಟೇಟ್ದಿರ್ಬೋದು, ಸರಿಯಾಗಿ ಜಲ್ದಿ ಆದಷ್ಟು ಬೇಗ ಅವರಿಗೆ ಹಣ ಕೈ ತಲುಪಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಈ ಮೂಲಕ. ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾವ ಪುರುಷಾರ್ಥಕ್ಕೆ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳ ಸಾಧನಾ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದೆ ಅಂತೇಳಿ ನಾನು ಮಾನ್ಯ ಕಾಂಗ್ರೆಸ್ಸಿನ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವ ಕಾರಣಕ್ಕೆ 2 ವರ್ಷಗಳ ನಿಮ್ಮ ಸಾಧನೆ ಏನು? ಬೆಲೆ ಏರಿಕೆಯ ಬರೆ ಇದು ನಿಮ್ಮ ಸಾಧನೆನಾ? ಭ್ರಷ್ಟಾಚಾರವೇ ನಿಮ್ಮ ಸಾಧನೆ? ಅದನ್ನೇ ಹೇಳಲಿಕ್ಕೆ ನೀವು ಇವತ್ತು ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ? ಕರ್ನಾಟಕಕ್ಕೆ ಸಿಗಬೇಕಾದಂಥ ನೀರು ತಮಿಳುನಾಡು, ತೆಲಂಗಾಣಕ್ಕೆ ಹರಿಸಿದ್ದೇ ನಿಮ್ಮ ಸಾಧನೆನಾ? ಉದ್ಯೋಗದ ಕನಸನ್ನು ಕಂಡಂಥ ಯುವಕರಿಗೆ ಉದ್ಯೋಗ ನೀಡದೆ ಎಲ್ಲ ಪ್ರಾಧಿಕಾರಗಳು ನಡೆಸುವಂಥ ಪರೀಕ್ಷೆಗಳಲ್ಲಿ ಹಗರಣಗಳು, ಅದನ್ನು ಹೇಳಲಿಕ್ಕೆ ನೀವು ಸಾಧನೆ ಸಮಾವೇಶವನ್ನು ಮಾಡ್ತಾ ಇದ್ದೀರಾ? ಇವತ್ತು ಜನ ನಿಮ್ಮ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋದಕ್ಕೆ ನೀವು ಇವತ್ತು ಅದೇ ನಿಮ್ಮ ದೊಡ್ಡ ಸಾಧನೆನಾ? ಇವತ್ತು ಎಲ್ಲ ರೀತಿಯ ಆಡಳಿತ ಅವ್ಯವಸ್ಥೆಯ ಆಗರ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಇವತ್ತು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ.
ಎಲ್ಲೆಂದರಲ್ಲಿ ಕೊಲೆ, ಸುಲಿಗೆ, ಸರ್ಕಾರದ ಪರವಾಗಿ ದನಿ ಎತ್ತುವಂಥವರ ವಿರುದ್ಧ ಇವತ್ತು ದೌರ್ಜನ್ಯವನ್ನು ಮಾಡ್ತಕ್ಕಂಥದ್ದು, ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಬೇಕಾದಂಥ ಸಂಸ್ಥೆಗಳನ್ನು ನಿಮ್ಮ ನೇರಕ್ಕೆ ಅದನ್ನು ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಅದರ ಹಲ್ಲುಗಳನ್ನು ಕಿತ್ತಿರುವಂಥದ್ದು, ಯಾವ ಕಾರಣಕ್ಕೆ SC ST ಸಮುದಾಯಕ್ಕೆ ಸಲ್ಲಬೇಕಾದಂಥ ಹಣವನ್ನು ಚುನಾವಣೆಗೋಸ್ಕರ ದುರ್ಬಳಕೆ ಮಾಡಿಕೊಂಡದ್ದೇ ನಿಮ್ಮ ಸಾಧನೆನಾ? ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು 60% ಅಲ್ಲ 100ಕ್ಕೆ 100ರಷ್ಟು ನಿಮ್ಮ ಲಂಚಗುಳಿ ಸರ್ಕಾರ ಅಂಥೇಳಿ ಇವತ್ತು ಗುತ್ತಿಗೆದಾರರ ಸಂಘ ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇದೆ. ಬಿಲ್ಗಳನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ 60% ಹಣ ಕೇಳ್ತಾ ಇದ್ದಾರೆ ನಿಮ್ಮ ಸಚಿವರು ಅಂಥೇಳಿ ಇವತ್ತು ರಾಜಾರೋಷವಾಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಕಾಂಗ್ರೆಸ್ಸಿನ ಸಚಿವರನ್ನ ನಿಮ್ಗೆ ಕೇಳ್ತೇನೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳಷ್ಟು ಮಾತನಾಡುವಂಥ ನೀವು 2 ವರ್ಷ ಆಯಿತು ಆಡಳಿತಕ್ಕೆ ಬಂದು ಒಂದೇ ಒಂದು ಉದ್ಯೋಗವನ್ನು ತುಂಬತಕ್ಕಂಥ ಕೆಲಸ ಮಾಡಲಿಲ್ಲ. 17,000 ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳನ್ನು ನೀವು ತುಂಬಬೇಕಾಗಿತ್ತು, ಇವತ್ತು ತುಂಬಲಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಕ್ಕೋಸ್ಕರ ಅದನ್ನು ನಿಮ್ಮ ಸಾಧನೆ ಅಂತ ನೀವು ಹೇಳ್ತೀರಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡುವಂಥ ಪ್ರಿಯಾಂಕಾ ಖರ್ಗೆ ಅವರೇ, ಅಂಬೇಡ್ಕರ್ ಅವರು ಬರೆದ ಸಂವಿಧಾನಕ್ಕೆ ಇಲ್ಲಿ ಲೋಪ ಆಗ್ತಾ ಇದೆ. ಧರ್ಮಾಧಾರಿತವಾದಂಥ ಇವತ್ತು ರಿಸರ್ವೇಷನ್ ಅನ್ನ ಟೆಂಡರ್ನಲ್ಲಿ ಕೊಡ್ತಕ್ಕಂಥ ತೀರ್ಮಾನ ಸರ್ಕಾರ ತಗೊಳ್ಳುತ್ತೆ. ಖರ್ಗೆ ಅವರಾಗ್ಲಿ, ದಲಿತರಾಗ್ಲಿ, ಹಿಂದುಳಿದವರಾಗ್ಲಿ ತುಟಿ ಬಿಚ್ಚೋದಿಲ್ಲ. ಯಾಕೆ? ಕಾಂಗ್ರೆಸ್ ಸರ್ಕಾರದಲ್ಲಿ ನೀವು ತುಟಿ ಬಿಚ್ಚಿದ್ರೆ ನಿಮ್ದು ಏನಾದರೂ ತೊಂದರೆ ಆಗುತ್ತೆ ಅಂತನಾ? ಹಿಂದುಳಿದ ವರ್ಗದವರಿಗೆ ನಿಜವಾಗ್ಲೂ ಸಿಗಬೇಕಾದಂಥ ನ್ಯಾಯ ಈ ಸರ್ಕಾರದಲ್ಲಿ ಸಿಗ್ತಾ ಇಲ್ಲ. ಮೇ 20ರಂದು ನಡೆಯಬೇಕಿದ್ದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನ ಜುಲೈ 9ಕ್ಕೆ ಮುಂದೂಡಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿಗಳಾದ MB ಸಜ್ಜನ್ ಅವರು ತಿಳಿಸಿದ್ದಾರೆ. ದಿನಾಂಕ 15ನೇ ಮೇ 2025ರಂದು ದೆಹಲಿಯಲ್ಲಿ ನಡೆದ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಸಭೆಯಲ್ಲಿ ದಿನಾಂಕ 20ನೇ ಮೇ 2025ರಂದು ನಡೆಯಬೇಕಿದ್ದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು 9ನೇ ಜುಲೈ 2025ಕ್ಕೆ ಮುಂದೂಡಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿಗಳಾದ MB ಸಜ್ಜನ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಗೌರಮ್ಮ ಪಾಟೀಲ್, ಖಜಾಂಚಿಗಳಾದ ನಾಗಯ್ಯ ಸ್ವಾಮಿ, ಉಪಾಧ್ಯಕ್ಷರಾದ ಅಯ್ಯಪ್ಪ, ವಿಜಯಲಕ್ಷ್ಮಿ ಹಿರೇಮಠ್, ಶೇಖಮ್ಮ ಕುರಿ, ಗ್ರಾಮ ಪಂಚಾಯತ್ ನೌಕರರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಭಂಗೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾಕಂದರೆ ನಾವು ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಟ್ರೇಡ್ ಯೂನಿಯನ್ಸ್ ಮತ್ತು ನಮಗೆ ದೇಶದ ಐಕ್ಯತೆ ಮತ್ತು ಭದ್ರತೆ ಬಗ್ಗೆ ಭಾಳ ಕಾಳಜಿ ಇರ್ತದೆ. ತಮಗೆ ಗೊತ್ತಿದ್ದ ಹಾಗೆ ಇತಿಹಾಸದ ಪುಟಗಳಲ್ಲಿ ನೋಡಿದ್ರೆ ಭಾರತದ ಸ್ವಾತಂತ್ರ್ಯಕ್ಕೆ ಸಲುವಾಗಿ ಮೊದಲ ಹೋರಾಟ ಮಾಡಿದವರು ಬೊಂಬೈನ ಮಿಲ್ ಕಾರ್ಮಿಕರು, ಕಲ್ಕತ್ತಾದ ಬಂದರ ಕಾರ್ಮಿಕರು, ಅವರೇ ಮೊದಲು ಸ್ವಾತಂತ್ರ್ಯದ ಹೋರಾಟದ ಕಿಡಿ ಹಚ್ಚಿದವರು. ಹೀಗಾಗಿ ನಮಗೆ ದೇಶದ ಸ್ವಾತಂತ್ರ್ಯ ಮತ್ತು ಭದ್ರತೆ ಕಾಳಜಿ ಇದೆ. ಬೆಳಗ್ಗೆ 11 ಗಂಟೆಗೆ ಕನ್ನಡ ಭವನದಿಂದ DC ಆಫೀಸ್ವರೆಗೂ ಬಂದು ಅಲ್ಲಿಂದ ವಾಪಸ್ ತಿಮ್ಮಾಪುರ್ ಚೌಕಿ ಹೋಗಿ ಅಲ್ಲಿ ತಿಮ್ಮಾಪುರಿ ಚೌಕ್ನಲ್ಲಿ 4 ಕಾರ್ಮಿಕ ಸಂಹಿತೆಗಳು ಏನು ನಮಗೆ ಒಂದು ಮರಣ ಶಾಸನ ಆಗಿ ಬಂದಿದ್ದಾವೆ, ಅವುಗಳ ಪ್ರತಿಕೃತಿಧಾನ ಕಾರ್ಯಕ್ರಮ ನಾಳೆಗೆ ಇರ್ತದೆ. ತಮಗೆ ಗೊತ್ತಿದ್ದಾಗೆ ಈ 4 ಕಾರ್ಮಿಕ ಸಂಹಿತೆಗಳಿದ್ದು 29 ಕಾನೂನುಗಳಿದ್ದು ನಮಗೆ ಕಾರ್ಮಿಕ ರಕ್ಷಣೆಗಾಗಿ ನಾವು ಹೋರಾಟ ಮಾಡಿ ಗಳಿಸ್ತಕ್ಕಂಥ 29 ಕಾನೂನುಗಳನ್ನು ಮೊಟಕುಗೊಳಿಸಿ ಇವತ್ತು ಮೋದಿ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ತಂದಿದೆ. ಅದರ ಮುಖಾಂತರ ಇಡೀ ಒಂದು ವೇಳೆ ಅವರು 1920ರಲ್ಲೇ ತಂದಿದ್ದಾರೆ, 2020ರಲ್ಲೇ ತಂದಿದ್ದಾರೆ, ಆ ಕಾನೂನು ಪಾಸ್ ಮಾಡಿದ್ದಾರೆ. ಆದರೆ ನಮ್ಮ ವಿರೋಧದಿಂದಾಗಿ, ವ್ಯಾಪಕ ವಿರೋಧದಿಂದಾಗಿ ಇಲ್ಲಿವರೆಗೂ ಅದನ್ನು ಜಾರಿಗೊಳಿಸಲಿಕ್ಕಾಗಿಲ್ಲ. ಆದರೆ ಇವತ್ತು ಯುದ್ಧ ನಡೆದರೂ ಕೂಡ, ಯುದ್ಧದ ಒಂದು ವಾತಾವರಣ ಇದ್ದರೂ ಕೂಡ ಆ ಎಲ್ಲ ಕಾನೂನುಗಳನ್ನು ಅದನ್ನು ಜಾರಿ ಮಾಡಲಿಕ್ಕೆ ತುಂಬ ಅವರು ಒತ್ತಡ ತರ್ತಾ ಇದ್ದಾರೆ ರಾಜ್ಯಗಳ ಮೇಲೆ, ಅದನ್ನು ಅಪ್ಲೋಡ್ ಮಾಡಿ ಕಳಿಸ್ರಿ ಅಂತೇಳಿ. ಈಗ ಮೊನ್ನೆ ತಮಗೆ ಗೊತ್ತಿದ್ದಾಗೆ ಕರ್ನಾಟಕದಲ್ಲಿ ಕೂಡ ಈ 4 ಸಂಹಿತೆಗಳನ್ನು ಜಾರಿ ಮಾಡಲಿಕ್ಕೆ ಮೊನ್ನೆ ಅಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ದ ಒಂದು ಮೀಟಿಂಗ್ ಕರೆದಿದೆ ಎಲ್ಲ ಟ್ರೇಡ್ ಯೂನಿಯನ್ದು. ಅದೇ ಕಾನೂನುಗಳನ್ನು ಜಾರಿ ತರಲಿಕ್ಕೆ
ಮಹಿಳೆಯರಿಗೆ 12 ತಾಸು ದುಡಿಸ್ಕೊಳ್ಳೋದು, ಕೆಲಸದ ಅವಧಿ ಹೆಚ್ಚು ಮಾಡೋದು, ಎಲ್ಲರಿಗೂ 8ರಿಂದ 12 ತಾಸು ಮಾಡೋದು, ಮಹಿಳೆಯರಿಗೆ ರಾತ್ರಿ ಪಾಳಿಯಲ್ಲಿ ದುಡಿಸ್ಕೊಳ್ಳೋದು, ಮತ್ತು ಈ ಕಾರ್ಮಿಕ ಕಾನೂನುಗಳು ಇಲ್ಲಿವರೆಗೂ 100 ಜನ ಕಾರ್ಮಿಕರಿರ್ತಕ್ಕಂಥ ಕಾರ್ಖಾನೆ ಮುಚ್ಚಬೇಕಾದ್ರೆ ಅವರು ಸರ್ಕಾರದ ಅನುಮತಿ ಪಡಿಬೇಕಾಗಿತ್ತು, ಸರ್ಕಾರಕ್ಕೆ ನೋಟಿಸ್ ಕೊಡಬೇಕಾಗಿತ್ತು ಅವರು. ಆದರೆ ಈಗ ಏನು ಮಾಡಿದ್ದಾರೆ, ಈ ಒಂದೇಳು ಕಾನೂನಿನಲ್ಲಿ 100 ಅಲ್ಲ 300 ಜನ ಕಾರ್ಮಿಕರಿದ್ದರೆ ಮಾತ್ರ ಅಪ್ರೂವಲ್ ತೊಗೊಳ್ಬೇಕು, ಅದಕ್ಕಿಂತ ಕಡಿಮೆ ಇದ್ದರೆ ನೀವು ಬೇಕಾದಾಗ ಮುಚ್ಚ್ರಿ ತೆರೀರಿ, ಅದಕ್ಕೇನು ಇದು ಅವರಿಗೆ ರಿಸ್ಟ್ರಿಕ್ಷನ್ ಇಲ್ಲ ಅನ್ನೋ ಥರ ಇಂಥದ್ದೊಂದು ಆ ಕಾರ್ಮಿಕ ಸಂಹಿತೆಗಳು ಬಂದ ನಂತರ ಆಗ್ತದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.